ಎಲ್ಲರೂ ನನ್ನ ಮಾತನ್ನ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ. ಕಂಪನಿಲಿ ಆಗ್ತಿರೋ ಚೇಂಜಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇನ್ನು ಮುಂದೆ ನಾನು ಈ ಕಂಪನಿ ಫೇಸ್ ಆಗಿರ್ತೀನಿ. ನಮ್ಮ ಕಂಪನಿ ಪ್ರಾಡಕ್ಟ್ಸ್ಗಳ ಪ್ರೆಸೆಂಟೇಷನ್ ಹೇಗಿರಬೇಕು, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು, ಎಲ್ಲಿ ರಿಪೋರ್ಟಿಂಗ್ ಆಗಬೇಕು, ಐಡಿಯೇಷನ್ಸ್ ಹೇಗಿರಬೇಕು ಎಲ್ಲ ನಾನು ನಿಮಗೆ ಹೇಳ್ತೀನಿ. ನಾನು ಹೇಳಿದ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ತುಂಬ ತಲೆ ಓಡಿಸೋ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತ ಕೇಳಿದೆ. ಯಸ್ ಮ್ಯಾಮ್. ಗುಡ್. ಆದಿ, ಎಲ್ಲರೂ ಕರ್ಸ್ಕೊಂಡು ಪ್ರೆಸೆಂಟೇಷನ್ ಕೊಡ್ತಿದ್ದೆ. ಪೆನ್ ಡ್ರೈವ್ ಕೊಟ್ನಲ್ಲ, ನೋಡಿದ್ಯಾ? ಆದಿ, ಏನ್ ಮಾಡ್ತಿದ್ಯಾ? ಒಂದ್ಸತಿ ಪ್ರೆಸೆಂಟೇಷನ್ ನೋಡು. ಐ ಆಮ್ ಶೋರ್ ಯು ವಿಲ್ ಬಿ ಇಂಪ್ರೆಸ್ಡ್. ಇಷ್ಟು ದಿನ ಟ್ರೇಲರ್ ತೋರ್ಸಾಗಿದೆ. ಇನ್ನು ಮುಂದೆ ಪೂರ್ತಿ ಪಿಕ್ಚರ್ ತೋರಿಸೋ ಸಮಯ ಬಂದಿದೆ. ಏನೋ ಪ್ರೆಸೆಂಟೇಷನ್ ಅದು ಇದು ಅಂತ ಇದೆಯಲ್ಲ, ಇದರಲ್ಲಿರೋ ನಿನ್ನ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ನಿಮ್ಮ ಹತ್ರ ಕೊಡಕ್ಕಾಗಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಬಾಂಬ್ನ ಎಲ್ಲಿ ಸಿಡಿಸ್ಬೇಕು ಅಲ್ಲಿ ಸಿಡಿಸ್ತೀನಿ. ಅರ್ಸನ್ ಕೋಟೆಯವರು ನನ್ನನ್ನು ನಂಬಿಲ್ಲ ಅಂದ್ರು ಯಾರ ಹತ್ರ ಹೇಳಿಸ್ಬೇಕು ಅವ್ರ ಕಡೆ ಹೇಳಿಸಿ ಅವ್ರನ್ನ ನಂಬಿಸ್ತೀನಿ. ಅನುಷ್ಕಾ, ಇನ್ನು ಮುಂದೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋದ್ರೆ ಒಳ್ಳೇದು. ನಮ್ಮ ಕಂಪನಿ ವಿಷಯಕ್ಕೆ ಏನಾದರೂ ತಲೆ ಹಾಕಿದ್ರೆ ಯು ವಿಲ್ ಪೇ ಫಾರ್ ಇಟ್. ನಿನಗೆ ಅಂತ ಒಂದು ರೆಪ್ಯುಟೇಷನ್ ಇದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ಗೆಟ್ ಔಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ಬೇಜಾರು ಮಾಡ್ಕೊಳ್ಳೋಕ್ಕೆ ನೂರಾರು ಕಾರಣಗಳಿವೆ. ಆದರೆ ಈ ಸಮಯದಲ್ಲಿ ನೀನು ಧೈರ್ಯ ಕೆಡಬಾರ್ದು. ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇದೆಯಲ್ಲ ರಘು. ಆಗಿರೋ ಗಾಯಕ್ಕೆ ಮುಲಾಮ್ ಹಚ್ಚೋದಕ್ಕೆ ಮುಂಚೆನೆ ಮತ್ತೆ ಅದ್ರ ಮೇಲೇನೆ ಏಟು ಬಿದ್ದು ನೋವು ಹೆಚ್ಚಾಗ್ತಾ ಇದೆ. ಈಗ ನಿನಗೆ ಯಾವ ವಿಷಯ ನೋವು ಕೊಡ್ತಿರೋದು? ಪಾರ್ವತಿ ಬದುಕನ್ನ ಒಂದು ಹದಕ್ಕೆ ತರೋಣ ಅಂತ ಅವಳನ್ನ ಬ್ರ್ಯಾಂಡ್ ಅಂಬಾಸಡರ್ ಸ್ಥಾನದಿಂದ ಕೆಳಗಿಳಿಸಿ ಎಲ್ಲವನ್ನು ಎದುರಿಸೋ ಶಕ್ತಿ ಇರೋ ಅನುಷ್ಕನ್ನ ಆ ಸ್ಥಾನಕ್ಕೆ ತಂದು ಕೂಡಿಸಿದೆ. ಆದ್ರೆ ಈಗ ಅವಳ ಹೆಸರು ಹದಗೆಡ್ತಾ ಇದೆ. ಮಾರ್ಕೆಟೇ ಅವಳ ವಿರುದ್ಧ ತಿರುಗಿ ಬೀಳ್ತಿದೆ. ಇದು ಅವಳ ಕರಿಯರ್ ಪ್ರಶ್ನೆ ರಘು. ಆಗ್ತಿರೋದಕ್ಕೆಲ್ಲ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಹಾಕಿಲ್ಲ ಕಾರಣ ಗೊತ್ತಿಲ್ಲದೆ ಅನುಭವಿಸುವಂಥ ಅವಸ್ಥೆ ಬಂದಿದೆಯಲ್ಲ ರಘು. ನೋಡಾಕಿಲ್ಲ, ನಾವು ಏನೇ ನಿರ್ಧಾರ ಮಾಡ್ಬೋದು, ಆದರೆ ಪ್ರತಿಫಲ ಕೊಡೋನು ಮೇಲಿದ್ದಾನೆ. ಉಳಿ ಪೆಟ್ಟು ತಿಂತಾನೇ ಇರ್ಬೇಕಾ ರಘು? ಶಿಲೆ ಆಗ್ಬೇಕಲ್ಲ ಅಖಿಲ, ಉಳಿಪೆಟ್ಟು ಬೀಳಲೇಬೇಕು.
ತಪ್ಪು ಮಾಡಿಬಿಟ್ಟೆ ಆದಿತ್ಯ. ನೀನು ಅರಸನ ಕೋಟೆ ಅರಸಾನೇ ಆಗಿರ್ಬೋದು, ಆದರೆ ಎಲ್ಲರೂ ಎದುರುಗಡೆ ನನಗೆ ಕಪಾಳಕ್ಕೆ ಹೊಡೆದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ಯಾ, ಜೋರಾಗಿ ಉರಿದು ಬುಡದ ಸಮೇತ ಬೂದಿ ಮಾಡದೆ ಹೋದ್ರೆ ನನ್ನ ಹೆಸರು ಅನುಷ್ಕಾನೇ ಅಲ್ಲ. ಏನು ಮುಚ್ಚು ಮರೆಬೇಡ. ಮಾರ್ಕೆಟಲ್ಲಿ ನಮ್ಮ ಪೊಸಿಷನ್ ಏನಿದೆ, ಸ್ಟಾಕ್ಸ್ ಕತೆ ಏನು, ಇನ್ವೆಸ್ಟರ್ಸ್ ಮೂಡ್ ಹೇಗಿದೆ, ಇದೆಲ್ಲ ನನಗೆ ಗೊತ್ತಾಗಬೇಕು. ಎಲ್ಲ ತುಂಬ ಡೌನ್ ಟ್ರೆಂಡಲ್ಲಿದೆ ಸರ್. ಎಲ್ಲ ಕಡೆ ನೆಗೆಟಿವ್ ವೈಬ್ಸ್ ಹರಡಿದೆ. ಮೀಡಿಯಾದಲ್ಲಿ ಮಾರ್ಕೆಟಲ್ಲಿ ಕಂಪ್ನಿ ಶಟ್ ಡೌನ್ ಮಾಡ್ತಾರೆ ಅಂತ ಮಾತು ಕೇಳಿ ಬರ್ತಿದೆ ಸರ್. ತಕ್ಷಣ ಸರಿಯಾದ ಡೈರೆಕ್ಷನಲ್ಲಿ ನಾವೇನಾದರೂ ಸ್ಟೆಪ್ ತಗೊಳ್ಳೇಬೇಕು ಸರ್. ಒಂದು ಕೆಲಸ ಮಾಡಿ, ಒಂದು ಪ್ಲ್ಯಾನ್ ಚಾಕ್ಔಟ್ ಮಾಡಿ, ಎಲ್ಲಿ ಹಿಡ್ವಿದ್ದೀವಿ, ಏನು ಮಾಡಿದ್ರೆ ವಿಲ್ ಬಿ ಸೇಫ್ ಅಂತ. ಅದ್ರ ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ಳೋಣ. ಓಕೆ ಸರ್. ಲೆಟ್ಸ್ ಗೆಟ್ ಗೋಯಿಂಗ್. ಇಡೀ ಟೀಮ್ ಕೆಲಸ ಶುರು ಮಾಡಿ. ಓಕೆ ಸರ್. ಓಕೆ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಹೇಳಿ. ನಿಮ್ಮಂಥ ಬಿಸ್ನೆಸ್ ಐಕಾನ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ ಮೇಡಮ್. ದೊಡ್ಡ ಮಾತು. ಇನ್ಫ್ಯಾಕ್ಟ್ ನೀವುಗಳು ದೊಡ್ಡವರು. ನೀವು ನಮ್ಮ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ರೇ ನಾವು ದೊಡ್ಡ ದೊಡ್ಡ ವಹಿವಾಟುಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. ನಿಮ್ಮ ಮಾತು ನಿಮ್ಮ ದೊಡ್ಡ ಗುಣನ ತೋರಿಸುತ್ತೆ ಮೇಡಮ್. ಇರಲಿ, ಬಂದ ವಿಚಾರ ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಹೇಳ್ದೇ ಇದ್ದರೆ ತೊಂದರೆ ಆಗುತ್ತೆ. ಯಾವುದೇ ವಿಷಯ ಇರಲಿ, ಏನು ಹೇಳಬೇಕು ಅಂತಿದ್ದೀರೋ ನೇರವಾಗಿ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಪೊಸಿಷನ್ ಮಾರ್ಕೆಟಲ್ಲಿ ದಿನೇ ದಿನೇ ಕೆಳಗಿಳಿತಾ ಇದೆ. ಸ್ಟಾಕ್ಸ್ ಬೇರೆ ಕುಸಿತಾ ಇದೆ, ಎಂಪ್ಲಾಯೀಸ್ನ ಬೇರೆ ತೆಗಿತಾ ಇದ್ದೀರಾ ಅಂತ ಸುದ್ದಿ. ಸುಳ್ಳು. ಮೊದಲ ಎರಡು ಸರಿ ಇರಬಹುದು. ನಮಗೆ ತಿನ್ನಕ್ಕೆ ಅನ್ನ ಇಲ್ಲದೆ ಹೋದರೂ ಸರಿ, ನಮ್ಮ ಕೆಲಸದವರನ್ನ ಸುಮ್ಮನೆ ಕೆಲಸದಿಂದ ತೆಗೆದು ಹಾಕೋರಲ್ಲ ನಾವು. ಗಾಳಿ ಸುದ್ದಿ ಮೇಡಮ್. ಗಾಳಿಗೆ ಬಿಟ್ಬಿಡಿ. ಕಂಪನಿಯ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಮೇಡಮ್, ಬ್ರ್ಯಾಂಡ್ ಅಂಬಾಸಿಡರ್ ಚೇಂಜ್ ಆದಾಗಿಂದ ಕಂಪನಿ ಭವಿಷ್ಯನೇ ಬದಲಾಗಿದೆ. ಹಾಗಾಗಿ ನಮ್ಮ ಇನ್ವೆಸ್ಟ್ಮೆಂಟ್ನ ವಾಪಸ್ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಹಾಗೆ ಇನ್ನು ಮುಂದೆ ಆದಿತ್ಯ ಗ್ರೂಪ್ ಆಫ್ ಕಂಪನಿ ಜೊತೆ ಯಾವುದೇ ವ್ಯವಹಾರ ಮಾಡೋದು ಬೇಡ ಅಂದ್ಕೊಂಡಿದ್ದೀವಿ. ನೀವುಗಳು ಈಗಾಗಲೇ ಡಿಸಿಷನ್ ತಗೊಂಡು ಅದನ್ನು ಹೇಳಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ನೀವು ಬ್ರಾಂಡ್ ಅಂಬಾಸಿಡರ್ನ ಬದಲಾಯಿಸಿದಾಗಿಂದ ಮಾರುಕಟ್ಟೆಯಲ್ಲಿ ಆಗ್ತಿರೋಂಥ ಏರುಪೇರುಗಳು ನಿಮಗೂ ಗೊತ್ತಾಗ್ತಾ ಇದೆ. ಅದಕ್ಕೆ ನಮಗೆ ಬೇರೆ ಆಪ್ಷನ್ಸೇ ಇಲ್ಲ ಮೇಡಮ್. ಹೊಸ ಮುಖ ಸಮಯ ತಗೊಳುತ್ತೆ, ಜನರಿಗೆ ತಲುಪೋವರೆಗೂ ಅಷ್ಟೇ. ಆಮೇಲೆ ಅಗೇನ್ ವಿಲ್ ಬಿ ಆನ್ ದ ಟಾಪ್. ಆಗ ಮತ್ತೆ ನಾವು ಇನ್ವೆಸ್ಟ್ ಮಾಡಬಹುದು ಮೇಡಮ್. ಆದರೆ ಸದ್ಯಕ್ಕೆ ಆ ಟ್ರೆಂಡ್ ಕಾಣಿಸ್ತಿಲ್ಲ. ನೀವು ಸ್ವಲ್ಪ ಸಮಯ ಕೊಡಬೇಕು ಅನಿಸುತ್ತೆ. ಟೈಮ್ ಕೊಟ್ಟು ಏನೂ ಪ್ರಯೋಜನ ಇಲ್ಲ ಸರ್. ನಿಮ್ಮ ಬ್ರ್ಯಾಂಡಿನ ಮುಖವಾಗಿದ್ದ ಹಳ್ಳಿ ಹುಡುಗಿ ಪಾರುಗಿದ್ದ ವ್ಯಾಲ್ಯೂ ಈಗ ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿಗಿಲ್ಲ. ಅದೇ ಸತ್ಯ. ನಾವು ನೀವು ಅದನ್ನು ಒಪ್ಕೊಳ್ಳೇಬೇಕು. ಇನ್ನೊಂದು 2 months ಟೈಮ್ ಕೊಡಿ. ಈಗ ನೀವು ಸಡನ್ನಾಗಿ ಫಂಡಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ರೆ ನಾವು ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಮ್ಮ ಕಂಪ್ನಿಗೆ ಲಾಸ್ ಆಗುತ್ತೆ. ಪ್ಲೀಸ್ ಹ್ಯಾವ್ ಪೇಷನ್ಸ್. ನಾನೆಲ್ಲ ಚೇಂಜ್ ಮಾಡ್ತೀನಿ. ಎಲ್ಲ ಬದಲಾಯಿಸ್ತೀರಾ, ಆದರೆ ಬ್ರ್ಯಾಂಡ್ ಅಂಬಾಸಿಡರ್ ಮುಖ ಬದಲಾಯಿಸ್ತೀರಾ? ಈಗ ನಮಗಿರೋ ದೊಡ್ಡ ಸಮಸ್ಯೆನೇ ಅದು. ಯಾವ ಕಂಪ್ನಿಗೆ, ಯಾವ ಪ್ರಾಡಕ್ಟ್ಗೆ ಯಾವ ಮುಖ ಸೆಟ್ ಆಗುತ್ತೋ ಅದೇ ಇರಬೇಕಲ್ವಾ ಸರ್?
ನೀವು ನಿಮ್ಮ ಹಳೆಯ ಬ್ರ್ಯಾಂಡ್ ಅಂಬಾಸಿಡರ್ನ ಮತ್ತೆ ಪ್ರೆಸೆಂಟ್ ಮಾಡ್ತೀವಿ ಅಂತೇಳಿ ನಾವು ನಿಮ್ಮ ಜೊತೆ ಇರ್ತೀವಿ. ಸರ್, ಪಾರ್ವತಿ ನಿಮ್ಮ ಕಂಪ್ನಿಗೆ ಲಕ್ಕಿ ಚಾರ್ಮ್ ಅನ್ನೋದನ್ನ ನೀವು ಮರ್ತಿದ್ದೀರಾ ಅಂತ ಅನಿಸುತ್ತೆ. ಈ ಪ್ರಾಜೆಕ್ಟ್ ನಮ್ಮ ಡ್ರೀಮ್. ಇದನ್ನು ಅರ್ಧದಲ್ಲೇ ಡ್ರಾಪ್ ಮಾಡೋದಕ್ಕಾಗಲ್ಲ. ನಾನು ನಂಬಿ ಇನ್ನೊಂದು ಸ್ವಲ್ಪ ದಿನ. ಮಿಸ್ಟರ್ ಆದಿತ್ಯ, ನಿಮ್ಮ ಆಸೆ ಈಡೇರಬೇಕು ಅನ್ನೋ ಆಸೆ ನಮಗೂ ಇದೆ, ಆದರೆ ಈಡೇರಿಸೋ ಆಸೆ ನಮಗಿಲ್ಲ. ಇದು ಬಿಸ್ನೆಸ್. ಇಲ್ಲಿ ದಿನಕ್ಕೊಂದು ಕುದುರೆ ಓಡುತ್ತೆ, ಗೆಲ್ಲುತ್ತೆ. ಗೆಲ್ಲೋ ಕುದುರೆಗೆ ಹೆಚ್ಚು ಬೆಲೆ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ. ಪ್ಲೀಸ್ ಸೈನ್. ಆದಿತ್ಯ, ಅವರುಗಳು ನಿರ್ಧಾರ ಮಾಡಾಗಿದೆ. ನಾವು ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಪ್ಪ, ಅಮ್ಮ ಏನು ಹೇಳ್ತಾ ಇಲ್ಲ. ರಘು, ಏನು ಫಾರ್ಮ್ಯಾಲಿಟೀಸ್ ಇದೆಯೋ ಮುಗಿಸೋದಕ್ಕೆ ಹೇಳಿ. ಒಂದ್ ನಿಮಿಷ. ಸೈನ್ ಹಾಕೋದು ಬೇಡ ಆದಿತ್ಯ. ಅನುಷ್ಕಾ, ಅತ್ತೆ, ಇವ್ರ ಪ್ರಕಾರ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ನನ್ನ ಮುಖದಿಂದ ಮಾರ್ಕೆಟಲ್ಲಿ ಬಿದ್ದೋಗಿದೆ. ಇವರಿಗೆ ನಮ್ಮ ಕಂಪನಿ ಬರೀ ಹಣ ಮಾಡ್ಕೊಳ್ಳೋ ಮಷೀನ್ ಆಗಿರ್ಬೋದು, ಆದರೆ ನಮಗೆ ಕನಸಿನ ಇಟ್ಕೆಗಳಿಂದ ಕಟ್ಟಿರೋ ಕೋಟೆ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಹಗಲು ರಾತ್ರಿ ದುಡಿದು ನಿಲ್ಲಿಸಿರೋ ಸೌಧ. ಇದು ಇನ್ವೆಸ್ಟರ್ಸ್ಗಳು ಬೆಲೆ ಕಟ್ಟೋಕ್ಕಾಗದೇ ಇರೋ ಆಸ್ತಿ. ಆ ಆಸ್ತಿ ಇವತ್ತು ಆಫ್ಟರ್ ಆಲ್ ಒಂದು ಮುಖದಿಂದ ಮುಳುಗೋಗ್ತಿದೆ ಅನ್ನೋದನ್ನು ನಾನು ಒಪ್ಕೊಳ್ಳೋಕ್ಕಾಗ್ತಿಲ್ಲ. ನಿನ್ನ ಮಾತಿನ ಅರ್ಥ? ಯಾವ ಮುಖದಿಂದ ಆದಿತ್ಯ ಕಟ್ಟಿರೋ ಕಂಪನಿ ಮೇಲಿಂದ ಕೆಳಗಿಳಿತಿದೆಯೋ ಆ ಮುಖಾನ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟದಿಂದ ಬದಲಾಯಿಸಿ ಮಾರ್ಕೆಟಿಗೆ ಯಾರು ಲಕ್ಕಿ ಚಾಮೋ ಅವ್ರನ್ನ ಪ್ರೆಸೆಂಟ್ ಮಾಡೋಣ. ಅಂದರೆ ಇನ್ಮುಂದೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಪಾರ್ವತಿನೇ ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್. ಅನುಷ್ಕಾ, ನಾನು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದಿರೋರು ಯಾರು ಇಲ್ಲ ಅಂತ ಹೇಳಿ ಹೋಗಿರೋ ಇತಿಹಾಸನೇ ಇಲ್ಲ, ಇನ್ನು ಮುಂದೇನೂ ಹೇಳಲ್ಲ. ಯಾವ ಮುಖ ನಮ್ಮನ್ನು ಟಾಪ್ಗೆ ಕರ್ಕೊಂಡು ಹೋಗಿತ್ತೋ ಆ ಮುಖನೇ ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತೆ. ಈಗ ನಿಮಗೆಲ್ಲ ಓಕೆನಾ? ಪಾರ್ವತಿಯವರು ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಅಂದರೆ ಎಷ್ಟು ತಿಂಗಳು ಬೇಕಾದರೂ ಕಾಯ್ತೀವಿ. ಇವ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. ಆದಿ, ಇಟ್ಸ್ ಸಾರ್ಟೆಡ್ ಔಟ್. ಪಾರ್ವತಿಯವರೇ, ತುಂಬ ಥ್ಯಾಂಕ್ಸ್ ಮತ್ತೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಕೈ ಹಿಡಿದಿದ್ದಕ್ಕೆ. ಥ್ಯಾಂಕ್ ಯು ಅನುಷ್ಕಾ, ಇಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದಕ್ಕೆ. ಮಿಸ್ಟರ್ ಆದಿತ್ಯ, ನೀವು ಸೈನ್ ಮಾಡಬೇಕಾಗಿಲ್ಲ. ನಿಮ್ಮ ಕಂಪನಿ ಜೊತೆ
ನಾವು ಕಂಟಿನ್ಯೂ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅನುಷ್ಕಾ, ನಿನ್ನ ನಿರ್ಧಾರ ಹೇಳಿದ್ನಲ್ಲ ಅತ್ತೆ, ತುಂಬ ಯೋಚನೆ ಮಾಡಿದ್ದೀನಿ. ಭಾವನೆಗಳಿಗೆ ಬಲಿಯಾಗಿಲ್ಲ. ಯಾವ್ದು ಸರಿನೋ ಆ ದಾರಿಲಿ ನಡಿಬೇಕು. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅತ್ತೆ. ಈ ನಿರ್ಧಾರದಿಂದ ಆದಿತ್ಯಗೆ ಅವನ ಕರಿಯರ್ಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ. ಆದಿ, ಹೆಣ್ಣಿಗೆ ಹೊಟ್ಟೆ ಕಿಚ್ಚು ಸಹಜ. ನಾನು ಮಾಡಿರೋ ಕೆಲಸ ನಿನ್ನ ಹತ್ರ ಇದ್ದು ನಿನ್ನ ಕಂಪನಿಯಲ್ಲಿ ಭಾಗಿಯಾಗಿರೋ ಆಸೆಯಿಂದ ಮಾತ್ರ. ಏಟ್ ಕೊಟ್ಟೆ, ಪಾಠ ಕಲಿಸಿದೆ. ಥ್ಯಾಂಕ್ಸ್. ವಾಟ್ ಅ ಗ್ರೇಟ್ ಗರ್ಲ್. ಆದಿತ್ಯ, ಎಲ್ಲ ಸರಿ ಹೋಗೋ ಸಮಯ ಹತ್ರ ಬರ್ತಿದೆ. ಒಂದು ದೊಡ್ಡ ಟೆನ್ಷನ್ ಕಳೀತು ಅಖಿಲ. ಪಾರ್ವತಿ, ಒಂದು ನಿಮಿಷ. ಏನು ವಿಷಯ ದೊಡ್ಡಜ್ಮಾನ್ರೆ? ನಿಮ್ಗೆ 2 ವಿಷಯ ಹೇಳಬೇಕಿತ್ತು. ಹೇಳ್ದೆ ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಹೇಳಿ. ಮೊದಲನೇದು ಥ್ಯಾಂಕ್ಸ್, ಇನ್ನೊಂದು ಸಾರಿ. ನೀವೆರಡನ್ನೂ ನಿನಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಹೇಳ್ತಿರೋ 2 ಮಾತುಗಳು ನನಗೆ ಮುಜುಗರ ಆಗೋ ಹಾಗೆ ಮಾಡ್ತಿದ್ದೆ ದೊಡ್ಡಜ್ಮಾನ್ರೆ. ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಲೇಬಾರ್ದು. ಪಾರ್ವತಿ, ಸಮಯಕ್ಕೆ ತಕ್ಕ ಹಾಗೆ ನಿನ್ನ ಗೊಂಬೆ ಥರ ಆಡಿಸ್ತಾ ಇದ್ದೀವಿ. ಹೇಗೆ ಬೇಕೋ ಹಾಗೆ ನಡೆಸ್ಕೊಳ್ತಾ ಇದ್ದೀವಿ. ನಿನ್ನ ಅಸ್ತಿತ್ವಕ್ಕೆ ಪ್ರಶ್ನೆ ಬರೋ ಹಾಗೆ ನಡ್ಕೊಂಡಿದ್ದೀವಿ. ನಿನ್ನ ಬದುಕಿನ ನಿರ್ಧಾರಗಳನ್ನ ನಾವು ತಗೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಗೆ ಯಾವ ಹಕ್ಕು ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಈ ಮನೇಲಿ ಒಬ್ಳಲ್ವಾ ದೊಡ್ಡಜ್ಮಾನ್ರೆ? ನಿಮ್ಮಲ್ಲಿ ನಾನು ಒಬ್ಳು ತಾನೆ. ಬಹುಶಃ ಆ ಧೈರ್ಯದ ಮೇಲೆ ನಾನು ಅಮ್ಮ ನಿನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀವಿ. ಅದೆಷ್ಟು ಸರಿನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತು. ಅದ್ರ ಅಗತ್ಯ ಇಲ್ಲ ದೊಡ್ಡಜ್ಮಾನ್ರೆ. ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿದೆ. ನೀನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೇಡ ಅಂದ್ವಿ, ಅದಕ್ಕೂ ಸರಿ ಅಂದೆ. ಈಗ ಮತ್ತೆ ಬೇಕು ಅಂತ ಇದ್ದೀವಿ. ಹಿಂದೆ ಮುಂದೆ ನೋಡಿದೆ, ಅದಕ್ಕೂ ಒಪ್ಪಿದೀಯ. ಅರ್ಸನ್ ಕೋಟೆಗೆ ಜೀವ ಮೀಸಲು ಅಂದಮೇಲೆ ಅದ್ರ ಏಳ್ಗೆಗೆ ಏನೇನು ಬೇಕೋ ಅದೆಲ್ಲ ಮಾಡ್ತೀನಿ ದೊಡ್ಡಜ್ಮಾನ್ರೆ. ನನ್ನನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಆದೇಶ ಕೊಟ್ಟರೆ ಸಾಕು. ಅದು ನಿನ್ನ ದೊಡ್ಡ ಗುಣ ಪಾರ್ವತಿ. ನಾನಿಡೋ ಪ್ರಗತಿಯ ಪ್ರತಿ ಹೆಜ್ಜೆಲೂ ಒಂದಲ್ಲ ಒಂಥರ ನೀನು ಕಾರಣ ಆಗಿದೆಯಾ. ನನ್ನ ಏಳಿಗೆ ಆಗುವಾಗ ನೀನು ಬಂದಿಯೋ ಅಥವಾ ನೀನು ಬಂದಮೇಲೆ ನನ್ನ ಏಳಿಗೆ ಆಯಿತೋ, ಇದೆಲ್ಲ ಒಂದು ಕೋಇನ್ಸಿಡೆನ್ಸು, ಗೊತ್ತಾಗ್ತಾ ಇಲ್ಲ.